coincidence, but he did come and see the college for once, the last time, this week itself. That was the great love that he had for this institution. He always loved, he always cared for not only the employees, not only the teachers, not only the staff of the institution, but even for every student. These days he could not come down, but till he was bedridden, it was his practice to go over to the college, the entire compound every morning and every evening. And every stand here, every brick here, which has now later formed into building, has had his touch. And as they say, life of all great men's mind has footprints of his hand of life. This was very true of this great soul. And on behalf of the students and the staff of our college, I pay my homage to this departed soul. And as is customary, I wish his soul, I pray that his soul may rest in peace. Thank you. ದೇವರ ಆಶ್ಚರ್ಯಗಳಲ್ಲಿ ಕೆಲವು ಕಂಡು ಕೆಲವು ಕಾಣದೆ ಎಷ್ಟೋ ಆಶ್ಚರ್ಯಗಳನ್ನು ಹೋಗ್ತವೆ. ಇವತ್ತಿನ ಈ ಒಂದು ಸ್ಥಳದಲ್ಲಿ ನಮ್ಮ ಕಾಲೇಜಿನ ವೃತ್ತಿಗೆ ಕಾರಣೀಭೂತರಾದ ಅತಿ ಪ್ರಾಮುಖ್ಯರಲ್ಲಿ ಒಬ್ಬರು ಶ್ರೀ ಓಸ್ಕರ್ ಕನ್ನಡಿ ಅವರು ಈಗ ತಾನೇ ಈ ಸಂದರ್ಭದಲ್ಲಿ ಈ ಹೊತ್ತಿನಲ್ಲಿ ಬಂದು ಸೇರಿದ್ದು ನಿಜವಾಗಿ ಬಹುಶಃ ಇದು ಎಂತ ಒಂದು ಹೇಳಲಿಕ್ಕೆ ನನಗೇನು ಬರುವುದಿಲ್ಲ. ಹಾಗೆ ಅವರು ಬಂದಿದ್ದಾರೆ ಇಲ್ಲಿ. ಅವರು ಕೂಡ ನಮ್ಮನ್ನು ಉದ್ದೇಶಿಸಿ ನಮ್ಮ ಗುರುಗಳ ಬಗ್ಗೆ ಎರಡು ಮಾತನ್ನ ಆಡಬೇಕಂತ ನಾನು ಕೇಳಿಕೊಳ್ತೇನೆ. ಇವತ್ತಿಗೆ ಆತಿಥ್ಯವಾದ ನಾನು ಆಗಲಿದ್ದಾರೆ. ಅವರಿಗೆ ಇವತ್ತು ಮುಕ್ತಿದವರಿಗೆ ದೇವರ ಆಚರಣೆಗಳಲ್ಲಿ ಅವರ ಆತ್ಮ ಇವತ್ತು ಶಾಂತಿಯನ್ನು ಪಡೆಯಿತು. ಆದರೆ ನಮ್ಮನ್ನು ಮಾತ್ರ ಅವರು ಬಿಟ್ಟು ಆಗಲಿದ್ದಾರೆ. ಅವರು ನಮಗೆಲ್ಲ ತಂದೆ ತಾಯಿ ಎರಡು ಒಂದೇ ಆಗಿದೆ. ಇಲ್ಲಿನ ಜನತೆ ವಿರುದ್ಧ ಸೇರಿದರೆ ಯುವಕ ಸೇರಿದೆ, ಇವರು ಸೇರಿಕೊಂಡಿದೆ. ಅದಕ್ಕೆ ಪ್ರಸಿದ್ಧವಾಗಿದೆ. ಇಲ್ಲಿ ಈ ಪ್ರದೇಶದ ಜನರಿಗೆ ಅವರು ಸಲ್ಲಿಸಿದ ಸೇವೆ, ಇಲ್ಲಿ ಜರುಗಿಸುತ್ತಿರುವ ಈ ವಿದ್ಯಾಮಂದಿರಗಳು ದೇವಮಂದಿರವೇ ಕಾರಣವಾಗಿದೆ. ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕಾಗಿದೆ. ಅವರು ಮಾಡಿಕೊಂಡು ಬಂದಿರುವ ಕೆಲಸವನ್ನು ನಾವು ತಿಳಿಸ್ಕೊಂಡು ಹೋಗಬೇಕಾಗಿದೆ. ದೇವರು ಅವರ ಆತ್ಮಕ್ಕೆ ಎಷ್ಟು ಅನುಕೂಲ ನಾನು ದೇವರನ್ನು ನಮ್ಮ ಇಂದಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿದರೆ ಹಿಂದಿರುವಂತದ್ದು ಪಾರ್ಥಿವ ಶರೀರದ ದಫನ ಕಾರ್ಯಕ್ರಮ.